ಶರತ್ ಅವರೇ, ಈಗ ಇನ್ ಕೇಸ್ ಏನಾದರೂ ಈ ವರದಿ ಆಧಾರದ ಮೇಲೆ ನಾವು ಚರ್ಚೆ ಮಾಡ್ಲಿಕ್ಕೆ ಮುಂದಾದಾಗ ಮುಸ್ಲಿಂ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗಿದ್ರೆ 43.15% ಏರಿಕೆ ಆಗಿದ್ರು ಕೂಡ ಹೆಟಿರೋಜೆನಸ್ ಇರಬೇಕಾದ್ರೆ ತಪ್ಪೇನು ಅಂತ ಹೇಳಿ, ವೈವಿಧ್ಯತೆ ಇರೋದ್ರಿಂದನೇ ಅಲ್ವಾ ಭಾರತ ಇಷ್ಟು ಸುಂದರ ಅನ್ನಿಸ್ಕೊಳ್ತಿರೋದು. ತಪ್ಪೇನಿದೆ? ಇನ್ನೇನು ಬಹುಸಂಖ್ಯಾತರನ್ನ ಓವರ್ಟೇಕ್ ಮಾಡಿ ಅಂದ್ರೆ ಹಿಂದೂಗಳನ್ನ ಓವರ್ಟೇಕ್ ಮಾಡಿ ಮುಸಲ್ಮಾನರು ಬಂದು ಬಿಡ್ತಾರೆ ಅಂದ್ರೆ ಇನ್ನು 200 ವರ್ಷಕ್ಕಾದ್ರೂ ಆಗಲ್ಲ ಈ ಸಂಖ್ಯೆ ಆಧಾರದ ಮೇಲೆ. ಇದನ್ನ ಆಘಾತಕಾರಿ ಅಪಾಯಕಾರಿ ಬೆಳವಣಿಗೆ ಅಂತ ಹೇಳಿ ಪರಿಗಣಿಸ್ಬೇಕಾ ನಾವು? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ವಿಶ್ವದ ಯಾವುದೇ ದೇಶಗಳನ್ನ ನೀವು ನೋಡಿದಾಗ ಬಹುಸಂಖ್ಯಾತರಿಗೆ ಇವತ್ತು ಅಲ್ಪಸಂಖ್ಯಾತರಿಂದ ದಾಳಿ ಆಗ್ತಿದೆ ಅಂತ ಹೇಳಿದ್ರೆ ಇವತ್ತು ಭಾರತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಅಲ್ಪಸಂಖ್ಯಾತರು ಅಂತ ಹೆಸರಿಗೆ ಹೇಳ್ತಾ ಇದ್ದಾರೆ. ಆದರೆ ಈ ವರದಿಯಲ್ಲಿ ಈಗ ಇದು ಅನೇಕರಿಗೆ ಇದು ಪ್ರಶ್ನೆ ಇತ್ತು, ಸಂಖ್ಯೆ ಇವತ್ತು ಹೆಚ್ಚಾಗ್ತದೆ ಅಂತ. ಆದರೆ ಇವತ್ತು ಅವರ ಸಲಹಾ ಮಂಡಳಿಯಿಂದ ವರದಿ ಬಂದ ನಂತರ ಅದು ಇವತ್ತು ಪ್ರೂವ್ ಒಂದು ಸಿಕ್ಕಿದೆ ಅದಕ್ಕೆ. ಅಂದರೆ ಇದು ಇವತ್ತು ಅವ್ರದ ಪ್ರಕಾರ ತೆಗೆದುಕೊಂಡ್ರು 2011ರ ಗಣತಿಯ ಪ್ರಕಾರ ತೆಗೆದುಕೊಂಡ್ರು ಸುಮಾರು 11% ಅವರು 13% ಮೈನಾರಿಟಿ ಇದರಲ್ಲಿದ್ದಾರೆ ಅಂತ ಹೇಳ್ತಾರೆ. ಇಷ್ಟು ಸಂಖ್ಯೆಯಲ್ಲಿದ್ದರೆ ಇವತ್ತು ಹಿಂದೂಗಳ ಮೇಲೆ ಕಳೆದ ಕೆಲವೇ ತಿಂಗಳ ಒಂದು ಪ್ರಸಂಗವನ್ನು ನೋಡಿದರೆ ಇವತ್ತು ನಾವು ಕರ್ನಾಟಕದಲ್ಲಿ ಜೈ ಶ್ರೀರಾಮ್ ಹೇಳಬೇಕಾದ್ರೆ ಇವತ್ತು ಅಲ್ಪಸಂಖ್ಯಾತರಿಂದ ಹಾನಿ ಆಗ್ತಾ ಇದೆ, ದಾಳಿ ಆಗ್ತಾ ಇದೆ. ಇವತ್ತು ನಮ್ಮ ಶ್ರೀರಾಮಚಂದ್ರ ಮೆರವಣಿಗೆ ಹೋಗ್ಬೇಕಂದ್ರೆ ದಾಳಿ ಆಗ್ತಾ ಇದೆ, ಹನುಮಾನ್ ಜಯಂತಿ ಮೆರವಣಿಗೆ ಹೋಗ್ಬೇಕಂದ್ರೆ ದಾಳಿ ಆಗ್ತಿದೆ. ಅಂದರೆ ಇವತ್ತು ಅವರ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಹ ಬಹುಸಂಖ್ಯಾತರ ಮೇಲೆ ಹೇಗೆ ಇವತ್ತು ದಾಳಿಯನ್ನು ಮಾಡ್ತಾ ಇದ್ದಾರೆ ಒಂದು. ಇನ್ನು ರಾಷ್ಟ್ರದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಯಾವುದೇ ದೇಶ ಸಹ ಜನಸಂಖ್ಯೆ ವೃದ್ಧಿ ಆಗ್ಬೇಕಂತ ಇಲ್ಲ. ಇವಾಗ ಮಾನವ ಸಂಪನ್ಮೂಲ ಅಂತ ಹೇಳಿದ್ರಿ, ಭಾರತದಲ್ಲಿ ಮಾನವ ಸಂಪನ್ಮೂಲ ಆಲ್ರೆಡಿ ಇದೆ. ಇದಕ್ಕೆ ಅನೇಕರು ಹೇಳ್ತಿದ್ದಾರೆ ಜನಸಂಖ್ಯಾ ನಿಯಂತ್ರಣ ಕಾನೂನನ್ನ ತರಬೇಕು, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಭಾರತದಲ್ಲಿ ಅಂತೇಳಿ. ಇದು ಸಹ ಇವತ್ತು ಅವರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ನೋಡಿದ್ರೆ ಇದು ಭಾರತ ದೇಶಕ್ಕೆ ಸಹ ಇದೊಂದು ಮಾರಕ ಇದೆ. ಇನ್ನೂ ಮುಖ್ಯ ಅಂತ ಹೇಳಿದ್ರೆ ಹೆಂಗೆ ಅಂತಾನೂ ಹೇಳ್ಬೇಕು ನೋಡಿ, ಇವತ್ತು ಅವರ ಎಜುಕೇಶನ್ ದೃಷ್ಟಿಯಿಂದ ನಾವು ಈಗ ತಾರತಮ್ಯದಲ್ಲಿ ನೋಡಿದ್ರು ಸಹ ಇವತ್ತು ಅನೇಕ ಭಯೋತ್ಪಾದನಾ ಚಟುವಟಿಕೆಗಳು ಸಮಾಜದಲ್ಲಿ ಒಂದು ಕಲಹವನ್ನು ನಿರ್ಮಾಣ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು, ದೊಂಬೆ ಅಥವಾ ಕಳ್ಳತನ ಇದರಲ್ಲಿ ಹೆಚ್ಚಿನದಾಗಿ ನಡೆಯುವಂಥದ್ದು ಇವತ್ತು ಅಲ್ಪಸಂಖ್ಯಾತರ ಹೆಸರಿನಲ್ಲಿ. ಡೇಟಾ ಎಲ್ಲಿದೆ? ಅದಕ್ಕೆ ಏನು ಪೂರಕ ಏನು ಸಿಕ್ತು ನಿಮಗೆ? ಇವತ್ತು ನೀವು ಯಾವುದೇ ಇದನ್ನು ತೆಗೆದುಕೊಳ್ಳಿ, ಇವಾಗ ಪೊಲೀಸ್ ಸ್ಟೇಷನ್ನಲ್ಲೂ ಸಹ ಹೆಚ್ಚಿನವರು ಅರೆಸ್ಟ್ ಆಗೋದಂತ ಇವತ್ತು ನೋಡ್ತಿದ್ದೇವಲ್ಲ, ಇವತ್ತು ಅವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗಣನೀಯವಾಗಿ. ಈ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ, ಇದು ಶರತ್ ಅವ್ರ ವೈಯಕ್ತಿಕ ಅಭಿಪ್ರಾಯ. ಎಲ್ಲಿಂದ ಡೇಟಾ ಸಿಕ್ತು ಅದನ್ನ ಹೇಳಿ. ಅದೇ ಇದರಲ್ಲಿ ನಾವು ಏನು ಹೇಳಿದ್ರೆ ಈಗ ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ರು ಸಹ ಇವತ್ತು ನಮ್ಮ ಮೇಲೆ ದಾಳಿ ಆಗ್ತಾ ಇರೋದಂಥದ್ದಿದೆ. ಹೀಗೆ ಈ ವಿಚಾರದಲ್ಲಿ ಇವತ್ತು ಸಂಖ್ಯೆ ಅವ್ರದ್ದು ಹೆಚ್ಚಾಗ್ತಾ ಇರೋದಕ್ಕೆ ಭಾರತ ಸರ್ಕಾರ ತಕ್ಷಣ ಒಂದು ಜನಸಂಖ್ಯಾ ನಿಯಂತ್ರಣ ಕಾನೂನನ್ನು ತರಲೇಬೇಕಿದೆ. ಭಾರತ ದೇಶದಲ್ಲಿ ರಾಷ್ಟ್ರದ ಹಿತದೃಷ್ಟಿಯಿಂದನೂ ಸಹ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವಂಥದ್ದು ತುಂಬ ಅನಿವಾರ್ಯ ಸ್ಥಿತಿ ಬಂದಿದೆ. ಇನ್ನೂ ಮುಖ್ಯವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಇವತ್ತು 152 ಕ್ರಿಶ್ಚಿಯನ್ ರಾಷ್ಟ್ರ ಇದೆ, 69 ಮುಸ್ಲಿಂ ಅಧಿಕೃತ ರಾಷ್ಟ್ರ ಇದೆ. ಇವತ್ತು ಇಡೀ ವಿಶ್ವದಲ್ಲಿ ಅಲ್ಪಸಂಖ್ಯಾತರಂತ ಹಿಂದೂಗಳಿಗೆ ಇವತ್ತು ನಮ್ಮದಾದಂಥ ಒಂದು ಭಾರತ ದೇಶ ಇರುವಂಥದ್ದು, ಅದು ಅಧಿಕೃತ ಇಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಈ ರೀತಿ ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದು ನೋಡಿದ್ರೆ ಇದು ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಒಂದು ಮಾರಕ ಇದೆ. ಅಲ್ಲದೆ ಅಲ್ಪಸಂಖ್ಯಾತರನ ಹೆಸರಿನಲ್ಲಿ ಇವತ್ತು ಸರ್ಕಾರದಿಂದ ಅನೇಕ ಲಾಭವನ್ನು ಪಡೆದು ಇಲ್ಲ ನನಗೆ ಅನುಮಾನ ಎಲ್ಲಿ ಗೊತ್ತಾ ಸುರ್ಬಿ, ಈಗ ಡೆಮೋಗ್ರಫಿಲ್ ಚೇಂಜ್ ಆದ್ರೆ ಸಮಾಜದ ಪರಿಸ್ಥಿತಿ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತೆ ಅಂತ ಹೇಳಿ ಹೆಂಗೆ ನಾವು ಲಾಜಿಕಲಿ ಅದನ್ನ ಲೈನ್ ಎಳೆಯಕ್ಕೆ ಸಾಧ್ಯ ಆಗುತ್ತೆ? ಈಗ ಇನ್ ಕೇಸ್ ಈ ಡೇಟಾ ಪ್ರಕಾರ ಮುಸಲ್ಮಾನರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿದೆ ಅಂದ್ಬಿಟ್ರೆ ಶರತ್ ಅವ್ರು ಹೇಳ್ದಂಗೆ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ಬಿಡುತ್ತೆ, ಸಮಾಜದ ಸ್ವಾಸ್ಥ್ಯ ಹೆಚ್ಚಾಗ್ಬಿಡುತ್ತೆ, ಅದ್ರಲ್ಲಿ ತೊಡ್ಕೊಂಡಿರುವವರೆಲ್ಲ ಇದೇ ಸಮುದಾಯದವರು. ಇದನ್ನ ಹೆಂಗೆ ನಾವು ಲಾಜಿಕಲಿ ಒಪ್ಲಿಕ್ಕೆ ಸಾಧ್ಯ ಅಂತ? ಮೊದಲನೇದಾಗಿ ನಾವು ಇವತ್ತೇನು ಚರ್ಚೆ ಮಾಡ್ತಾ ಇದ್ದೀವಿ, ಈ ಒಂದು ಸ್ಟಡಿ ಯಾವ ಇಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಮಾಡಿರುವಂಥ ಸ್ಟಡಿ, ಇದು ಒಂದು ಡಿಸ್ಕ್ರಿಪ್ಟಿವ್ ಸ್ಟಡಿ. ಹಾಗಂದರೆ ಅದು ಯಾವುದೇ ಆದಂತಹ ಜಾತಿ ಗಣತಿ ಅಥವಾ ರಿಲಿಜಿಯಸ್ ಗಣತಿ ಇಂತಹ ಒಂದು ಸ್ಟಡಿ ಅಂತ ಅಲ್ಲ. ಇದು ಒಂದು ಅಕಾಡೆಮಿಕ್ ಡಿಸ್ಕ್ರಿಪ್ಟಿವ್ ಸ್ಟಡಿ ಮೊದಲನೇದಾಗಿ. ಎರಡನೇದು ಇದನ್ನ ಏನು ಮಾಡಿದಾರೋ ಅವರು ಡಿಸ್ಕ್ರಿಷನ್, ಇದು ಯಾರು ರಿಸರ್ಚ್ ಮಾಡ್ತಾ ಇದ್ದಾರೋ 2015ಕ್ಕೆ ಏನಕ್ಕೆ ಎಂಡ್ ಮಾಡಬೇಕು ಅಂದ್ರೆ ಡೇಟಾ ಸೆಟ್ ಅವೈಲಬಿಲಿಟಿ ಪ್ರಕಾರವಾಗಿ ಅವರು ಮಾಡಿರುವಂಥ ಒಂದು ಇದನ್ನು ನಾವು ಔಟ್ ಆಫ್ ಪ್ರಪೋರ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಎರಡನೇದು ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಅಂತ ಒಬ್ಬ ಸ್ಕಾಲರ್ ಬರೆದಿರುವಂಥ ಕ್ಲಾಶ್ ಆಫ್ ಸಿವಿಲೈಸೇಷನ್ ಅಂತ ಪುಸ್ತಕ. ಈ ನಮ್ಮ ಎರಾನಲ್ಲಿ ರಿಲಿಜಿಯಸ್ ಐಡೆಂಟಿಟೀಸ್ ಅಂತ ಏನಿದೆಯೋ ಅದು ಬಹಳ ಪ್ರಾಮುಖ್ಯತೆ ತಗೊಳುತ್ತೆ ಅಂತ ಅವರು ಬರೆದಿರುವಂಥ ಥಿಯರಿ. ಇಂತಹ ಒಂದು
ಪ್ರಪಂಚದಲ್ಲಿ ನಾವು ಬದುಕ್ತಿರ್ಬೇಕಾದಂತಹ ಸಮಯದಲ್ಲಿ ಈ ಒಂದು ಸ್ಟಡಿಗಳು ನಮ್ಮ ಸಮಾಜದ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅದರಲ್ಲಿ ಆಗ್ತಿರೋಂಥ ಚರ್ಚೆಗಳಿಗೆ ಇನ್ನೂ ಒಂದು ಡೇಟಾ ಕೊಡೋದಕ್ಕೆ ಈ ಸ್ಟಡಿಗಳು ಇಂಪಾರ್ಟೆಂಟ್. ನಾನು ಇನ್ನೊಂದು ಬಾರಿ ಹೇಳ್ತೀನಿ, ಇದು ಯಾವುದೇ ಆದಂತಹ ಸರ್ಕಾರ ಒಂದೇ ಮಾಡಿರುವಂತಹ ಅಲ್ಲ, ಬಹಳ ಥಿಂಕ್ ಟ್ಯಾಂಕ್ಗಳು ಮಾಡಿರುವಂತಹ ಈ ವಿಚಾರವನ್ನು ಇವತ್ತು ಸರ್ಕಾರ ಅದನ್ನ ಒಂದು 167 ಕಂಟ್ರೀಸ್ನ ಕಂಪ್ಯಾರಿಸನ್ ಮಾಡಿರುವಂತಹದ್ದು. ಇದು ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಾಯ್ತು? ನೀವೇ ಹೇಳ್ದಂಗೆ ಸಮಾಜದಲ್ಲಿ ಚರ್ಚೆಗಳ ದಿಕ್ಕನ್ನ ರೂಪಿಸೋಕೆ ಈ ಡೇಟಾಗಳ ಅವಶ್ಯಕತೆ ಆಗತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳ್ತಿದ್ರೆ, ನಾವು ಹೇಗೆ ಏನ್ ತಿಳ್ಕೊಳ್ಬೇಕು ಇದರಿಂದ? ಮುಸಲ್ಮಾನರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿದೆ ಅಂತಂದ್ರೆ ಅದು ಏನ್ ಅರ್ಥ ಅದಕ್ಕೆ ಅಂತ? ಅದ್ರದ್ದು ಚರ್ಚೆ ಮಾಡೋದಕ್ಕೆ ಒಂದು ಶುರು ಆಗತ್ತೆ, ಅದು ಒಂದು ಶುರುವಾತಾಗತ್ತೆ. ಹೌದು, ಯಾವುದೇ ಒಂದು ಇವಾಗ ನೀವು ವೆಸ್ಟರ್ನ್ ಡೆಮೋಕ್ರಸೀಸ್, ವೆಸ್ಟರ್ನ್ ಕಂಟ್ರಿನಲ್ಲಿ ನೋಡಬಹುದು, ಅಲ್ಲೂ ಬಹಳಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ ಇಂದ ಬರ್ತಿರೋದ್ರಿಂದ ಒಂದು ಚೇಂಜ್ ಇನ್ ಸೊಸೈಟಲ್ ಬಿಹೇವಿಯರ್ ಆಗ್ತಾ ಇದೆ. ಅಂತಹ ಸೊಸೈಟಲ್ ಆಮೇಲೆ ಪಾಲಿಸಿ ಮಾಡೋದಕ್ಕೆ ನಿಮಗೆ ಜಾಸ್ತಿ ಜನ ಯುವಕರಿದ್ರೆ, ಯುವತಿಯರಿದ್ರೆ, ಒಂದು ಅವರಿಗೆ ಯಾವ ಥರ ಒಂದು ಪಾಲಿಸೀಸ್ ಮಾಡಬೇಕು, ಅವ್ರು ಯಾವ ಥರ ಸೊಸೈಟಿಯಿಂದ ಬರ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡೇಟಾ ಮತ್ತು ಸ್ಟಡಿ ಮುಖ್ಯ. ನೀವು ಇದನ್ನ ಎಲೆಕ್ಷನ್, ಚುನಾವಣೆ ಈ ವಿಷಯಕ್ಕೆ ನೀವು ಬಳಸ್ಕೊಳ್ಬೇಕು ಅಂತ ಮಾಡಿರೋಂತಹ ಸ್ಟಡಿ ಅಲ್ಲ, ಇದು ಒಂದು ರೂಟೀನ್ ಎಕ್ಸಸೈಸು. ಅಮಿತ್ ಮಾಳ್ವಿ ಅವರು ಟ್ವೀಟ್ ಮಾಡಿದ್ರು, ಸಮಯುಲ್ಲಾ ಸರ್ ಇದೇ ಡೇಟಾವನ್ನ ಇಟ್ಕೊಂಡು ಟ್ವೀಟ್ ಮಾಡಿದಾಗ ಏನಂತ ಅವರು ಪದ ಬಳಕೆ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವರ ಟ್ವಿಟರ್ ಖಾತೆಯಲ್ಲಿ ಈಗಲೂ ಇದೆ, ಹೋಗಿ ನೋಡ್ಬೋದು. ಚುನಾವಣೆಗೆ ಬಳಸ್ಕೊಳ್ಬಾರ್ದು ಅಂತ ಹೇಳಿ ಸುರಭಿ ಅವರು ಹೇಳ್ತಾರೆ, ಬಟ್ ಉದ್ದೇಶ ಹಾಗೆ ಉಳಿದು ಬಿಡುತ್ತಾ? ನಾವು ಚುನಾವಣೆಗೆ ಬಳಸ್ಕೊಳ್ಳೋದಿಲ್ಲ ಇದನ್ನ ಅಂತ ಹೇಳಿ. ಸುರಭಿ ಅವರು ತುಂಬಾ ಚೆನ್ನಾಗಿ ಇದನ್ನ ಪೊಲಿಟಿಸೈಸ್ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ. ಅಷ್ಟರ ಇದ್ರೆ ಒಳ್ಳೇದದು, ಆ ಥರ ಚರ್ಚೆ ನಡೆದ್ರೆ ಒಳ್ಳೇದು. ನಾನು ಖಂಡಿತ ಅದನ್ನು ವೆಲ್ಕಮ್ ಮಾಡ್ತೀನಿ. ಬಟ್ ಇದು ಬಿಡುಗಡೆಯಾದ ಸಂದರ್ಭ ಮತ್ತು ಬಿಡುಗಡೆಯಾದ ಕ್ಷಣದಲ್ಲಿ ನಡೀತಿರೋ ವಿದ್ಯಮಾನ. ಬಿಡುಗಡೆಯಾದ ಕ್ಷಣದಲ್ಲಿ ಏನು ವಿದ್ಯಮಾನ ನಡೀತಿದೆ? ನಮ್ಮ ಪ್ರೈಮ್ ಮಿನಿಸ್ಟ್ರು, ಅವರ್ ಪ್ರೈಮ್ ಮಿನಿಸ್ಟ್ರು, ಅವರು ಆ ಹುದ್ದೆಗೆ ಹೋದ್ಮೇಲೆ ನಮ್ಮ ಪ್ರೈಮ್ ಮಿನಿಸ್ಟ್ರು, ಆಸ್ಟ್ರೇಲಿಯಾ ಯಾವುದು ಕ್ರಿಕೆಟ್ ತಂಡದಲ್ಲಿ ಎಲ್ಲ ಮುಸ್ಲಿಮ್ಸೇ ಬಂದ್ಬಿಡ್ತಾರೆ, ಇನ್ನೊಬ್ಬರು ಯಾರು ಅಧಿಕಾರಕ್ಕೆ ಬಂದರೆ ಅಂತ ಹೇಳೋದು ನಮ್ಮ ಪ್ರೈಮ್ ಮಿನಿಸ್ಟ್ರು, ನಮ್ಮ ಭಾರತದ ಎತ್ತರದ ಸ್ಥಾನದಲ್ಲಿರುವಂತಹ ಒಬ್ಬ ಮನುಷ್ಯ. ಅಥವಾ ಇನ್ನು ಆಲ್ರೆಡಿ ಮಾಂಗಲ್ಯ ಸೂತ್ರ ಮತ್ತು ಆಸ್ತಿ ಕಿತ್ಬಿಟ್ಟು ಹಂಚೋದು, ಇವೆಲ್ಲವನ್ನ ನೋಡಿದ್ರೆ ಇದು ಆಕಸ್ಮಿಕವಾಗಿ ಈ ಟೈಮಲ್ಲಿ ಬಂದಿದೆ ಅಂದ್ರೂ ಕೂಡ, ಬಂದೆ ಸುರ್ಭಿ ಅವರೇ ಅಂತ ಬಂದ್ರೂ ಕೂಡ ಇಲ್ಲಿ ಆಗುವಂತಹ ಇದೊಂದು ಟ್ರ್ಯಾಪ್ ತರ ಏನಾದ್ರು ಕಾಣಿಸುತ್ತಾ? ಯಾಕೆ ಅಂತಂದ್ರೆ ಈಗ ಅವರು ರಿಲೀಸ್ ಮಾಡಿರೋ ಅಂಕಿ ಅಂಶಕ್ಕೂ ನಾನು ಕೊಡ್ತಿರೋ ಅಂಕಿ ಅಂಶಕ್ಕೂ ನಾನು ಅದನ್ನು ಡಿಸ್ಪ್ಯೂಟ್ ಮಾಡ್ತೀನಿ. ಈಗ ಸೆನ್ಸಸ್ ಪ್ರಕಾರ 1991 to 2001 ಅಲ್ಲಿಯ ಪಾಪ್ಯುಲೇಷನ್ ಗ್ರೋತಿಗೂ 2001 and 2010 10 ವರ್ಷ ಆ ಪಾಪ್ಯುಲೇಷನ್ ಗ್ರೋತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು 60 ವರ್ಷದ್ದು ಸಾರಾಸಗಟಾಗಿ ಆವರೇಜನ್ನ ತಗೊಂಡ್ಬಿಟ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಅದನ್ನು ಅವರು ಅಕಾಡೆಮಿಕ್ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನುವ ರೀತಿಯನ್ನ ಅವರು ಹೇಳಿದ್ರು. ಅವರು ಇರ್ಲಿ, ಒಂದು ಪಾಲಿಸಿ ಮಾಡಬೇಕಾದ್ರೆ ಅಂಕಿಅಂಶಗಳು ಬೇಕಾಗ್ತವೆ, ಅಂಥದ್ದೊಂದು ರಿಸರ್ಚ್ ಮಾಡ್ತಿದ್ದಾರೆ ಅಂತ ಅದನ್ನು ಇಟ್ಕೊಳ್ಳೋಣ. ಆದರೆ ಆ ಅವಧಿನಲ್ಲೇ 2001ರವರೆಗಿನ ಇನ್ಕ್ರೀಸು ತೋರಿಸುತ್ತೆ. 2001ರ ನಂತರ ನೀವು ಪಾಪ್ಯುಲೇಷನ್ ಇನ್ಕ್ರೀಸ್ ತೋರಿಸಲ್ಲ, ಡಿಕ್ಲೈನ್ ಆಗಿದೆ. 2001 to 2010ನಲ್ಲಿ ಪಾಪ್ಯುಲೇಷನ್ ಗ್ರೋತ್ ಒಂದು ದಶಕದಲ್ಲಿ ಡಿಕ್ಲೈನ್ ಆಗಿದೆ. ಇದು ಬೇಸ್ಡ್ ಆನ್ ಸೆನ್ಸಸ್ ನಾನು ಹೇಳ್ತಿರೋದು. 2011ರ ಸೆನ್ಸಸ್ ಬೇಸಿಸ್ ಮೇಲೆ ನಾನು ಇದನ್ನು ಹೇಳ್ತಿದ್ದೀನಿ. ಇಲ್ಲೇನು ಹೇಳುತ್ತೆ? ಹಿಂದೂ ಪಾಪ್ಯುಲೇಷನ್ನು ಅದು ಕೂಡ ಡಿಕ್ರೀಸ್ ಆಗಿದೆ, ಕನ್ಸಿಡರಬಲ್ ಆಗಿ ಡಿಕ್ರೀಸ್ ಆಗಿದೆ. ಹಿಂದೂ ಪಾಪ್ಯುಲೇಷನ್ನು 1991 to 2001 10 ವರ್ಷಗಳ ಅವಧಿನಲ್ಲಿ 19.9% ಇನ್ಕ್ರೀಸ್ ಆಗಿದ್ರೆ, ಇನ್ಕ್ರೀಸ್ ಆಗಿದ್ರೆ, ಆದರೆ ಗ್ರೋತ್ ಅಂತ ತಿಳ್ಕೊಂಡ ಗ್ರೋತ್ ಆಗಿದ್ರೆ 2001 to 2011ನಲ್ಲಿ 16.8 ಆಗುತ್ತೆ, ಡಿಕ್ರೀಸ್ ಆಗಿದೆ. ಮುಸ್ಲಿಂ ಪಾಪ್ಯುಲೇಷನ್ನು 29.3% ಗ್ರೋತ್ ಆಗಿದ್ರೆ 24.6ಗೆ ಕಮ್ಮಿ ಆಗುತ್ತೆ. ಅಂದ್ರೆ ಈ ದಶಕದಲ್ಲಿ ಗ್ರೋತ್ ಡಿಕ್ಲೈನ್ ಆಗಿದೆ. ನಾವು ಸಾರಾಸಕ್ತಾಗಿ ಜನರಲ್ ಆಗಿ ಈಗ ನೀವು ಗ್ರೋತ್ ಡಿಕ್ರೀಸ್ ಆಗಿರೋದನ್ನ ನಾವು ಐಡೆಂಟಿಫೈ ಮಾಡೋದು ಹೇಗೆ? ಗ್ರೋತ್ ಕಡಿಮೆ ಆಗ್ತಿದೆ, ನೀವು ದಶಕಗಳ ಆಧಾರದ ಮೇಲೆ ಡಿವೈಡ್ ಮಾಡಿ ನೋಡಿದ್ರೆ 2001ರವರೆಗೂ ಇನ್ಕ್ರೀಸ್ ಆಗಿದೆ, 2001ರ ನಂತರ ಗ್ರೋತು ಕಡಿಮೆ ಆಗಿದೆ.
ಈಗ ನೀವು ಫೇರ್ ಆಗಿ ಅಕಾಡೆಮಿಕ್ ಕಾರಣಕ್ಕೆ ಇದನ್ನು ರಿಲೀಸ್ ಮಾಡೋರು ಈ ದಶಕದಲ್ಲಿ ಕಳೆದ 10 ವರ್ಷಗಳ ಅವಧಿನಲ್ಲಿ ಡಿಕ್ರೀಸ್ ಆಗಿರೋದನ್ನು ಮೆನ್ಷನ್ ಮಾಡ್ಬೇಕಲ್ವಾ? ಕಳೆದ 10 ವರ್ಷಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಡಿಕ್ರೀಸ್ ಆಗಿದೆ, ಹಿಂದೂ ಪಾಪ್ಯುಲೇಷನ್ ಡಿಕ್ರೀಸ್ ಆಗಿದೆ. So, ಈ